ಕರುನಾಡಿಗೆ ಮಹಾಮಳೆಯ ಕಂಟಕ ಎದುರಾಗಿದೆ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟ, ವರುಣಾರ್ಭಟ ಜೋರಾಗಿದೆ. 40ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸಂಕೇಶ್ವರದ ಶಂಕರಲಿಂಗ ದೇಗುಲಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಹಿರಣ್ಯಕೇಶಿ ನದಿಯ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀರೋ ನೀರು. ಚಿಕ್ಕೋಡಿಯಲ್ಲಿ ರಸ್ತೆ ಜಲಾವೃತವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಸಂಕೇಶ್ವರ ಶಂಕರಲಿಂಗ ದೇವಾಲಯಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಹಿರಣ್ಯಕೇಶಿ ನದಿಯ ನೀರು ನುಗ್ಗಿದ್ರಿಂದಾಗಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಧಾರಾಕಾರ ಮಳೆಗೆ ಚಿಕ್ಕೋಡಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿರುವುದನ್ನು ಗಮನಿಸ್ತಾ ಇದ್ದೀರಿ. ನದಿಯ ನೀರು ತುಂಬಿಕೊಂಡು ಸಂಪೂರ್ಣವಾಗಿ ಆ ಕಡೆ ಈ ಕಡೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಸಂಕೇಶ್ವರದ ಶಂಕರಲಿಂಗ ದೇಗುಲ. ಇದು ದೇಗುಲಕ್ಕೆ ಜಲ ದಿಗ್ಬಂಧನ ಎದುರಾಗಿರೋದು ನೋಡಿ. ಜನ ಹೇಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ ಅಂಥೇಳಿ ನೋಡಿ ನೀವು. ಧಾರಾಕಾರ ಮಳೆ ತಂದಿರುವಂಥ ಅವಾಂತರ ಇದು. ಮೊಣಕಾಲ್ವರೆಗೂ ಕೂಡ ನೀರು ತುಂಬಿಕೊಂಡಿದೆ. ಮನೆಯೊಳಗೆಲ್ಲ ನೀರು ಹೋಗಿದೆ. ಮನೆಯೆಲ್ಲ ಖಾಲಿ ಮಾಡಿ ಹೋಗಿದ್ದಾರೆ ಜನ. ಒಂದು ಶಂಕರಲಿಂಗ ದೇವಾಲಯಕ್ಕೆ ಜಲ ದಿಗ್ಬಂಧನ ಎದುರಾಗಿರೋದು ಮತ್ತು ಮನೆಯೊಳಗೆಲ್ಲ ನೀರು ನುಗ್ಗಿರೋದು ಎರಡು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮನೆಯವರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ದೇವಸ್ಥಾನದ ಒಳಗೆಲ್ಲ ನೀರು ಬಂದಿದೆ ನೋಡಿ. ಶಿವಲಿಂಗ ಇದೆ, ಶಂಕರಲಿಂಗ ದೇವಸ್ಥಾನ ಜಲ ದಿಗ್ಬಂಧನಕ್ಕೆ ಮಳೆಯಿಂದ ಆಗಿರೋದು. ಮತ್ತು ಪೂಜೆ ಪುನಸ್ಕಾರಕ್ಕೆಲ್ಲ ಅರ್ಚಕರು ಬ್ರಾಹ್ಮಣರು ಅವರೆಲ್ಲ ನೀರಿನಲ್ಲೇ ಹೋಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಜಾಗಂಟೆ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ನೋಡ್ತಾ ಇದ್ದೀರಿ ನೀವು. ಇದೆಲ್ಲ ಮಳೆ ನೀರಿನಲ್ಲೇ ದೇವರಿಗೆ ಈಗ ಜಲಗಂಡಾಂತರ ಎದುರಾಗಿದೆ. ಮನೆಯೊಳಗೆಲ್ಲ ನೀರು ಬಂದಿದೆ. ಸ್ವಾಮೀಜಿಗಳು ಅವರು ಇವರು ಯತಿಗಳವರು ಎಲ್ಲರೂ ಕೂಡ ಆ ಮಳೆ ನೀರಿನಲ್ಲೇ ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀನಿ. ಮಹಾಮಂಗಳಾರತಿ ಎಲ್ಲ ಮಾಡ್ತಿರೋದು, ಪೂಜೆ ಪುನಸ್ಕಾರ ಮಾಡ್ತಿರೋದು ಆ ಮಳೆ ನೀರಿನಲ್ಲೇ. ಶಂಕರಲಿಂಗ ದೇವಸ್ಥಾನ ಇದು. ಶಂಕರಲಿಂಗ ದೇವಸ್ಥಾನದಲ್ಲಿ ಮಳೆ ತಂದಿರುವಂಥ ಅವಾಂತರದಿಂದಾಗಿ ದೇವಸ್ಥಾನದ ಒಳಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಕರದಂಟು ನಗರಿ ಗೋಕಾಕ್ಗೆ ಜಲ ದಿಗ್ಬಂಧನ ಎದುರಾಗಿದೆ. ಘಟಪ್ರಭಾ, ಮಾರ್ಕಂಡೇಯ ನದಿಗಳ ಪ್ರವಾಹಕ್ಕೆ ಗೋಕಾಕ್ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಮುಳುಗಡೆಯಾಗಿದೆ. ಪಟ್ಟಣದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ಸಂಕೇಶ್ವರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೆಲ್ಲ ಸಂಪೂರ್ಣ ಜಲಾವೃತವಾಗಿದೆ. ಲೋಳಸೂರ ಸೇತುವೆಯೂ ಕೂಡ ಬಂದಾಗಿದೆ. 3 ದಿಕ್ಕುಗಳಿಂದ ಗೋಕಾಕ್ ಪಟ್ಟಣವನ್ನು ನೀರು ಸುತ್ತುವರೆದ್ರಿಂದಾಗಿ ಗೋಕಾಕ್ ಪಟ್ಟಣಕ್ಕೆ ಹೋಗೋದಕ್ಕೆ ಸಂಪರ್ಕವೇ ಇಲ್ಲದಂತಾಗಿದೆ. ನಡುಗಡ್ಡೆಯಂತಾಗಿದೆ ಗೋಕಾಕ್. ಮಳೆ ಅಷ್ಟು ಅವಾಂತರವನ್ನು ತಂದಿದೆ ಗೋಕಾಕ್ ಆ ಭಾಗದಲ್ಲಿ. ಆ ಕಡೆ ಜನ ಆ ಕಡೆಗೆ, ಈ ಕಡೆ ಜನ ಈ ಕಡೆಗೆ. ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಘಟಪ್ರಭಾ, ಮಾರ್ಕಂಡೇಯ ನದಿಯ ಪ್ರವಾಹಕ್ಕೆ ಸೇತುವೆ ಮುಳುಗಡೆಯಾಗಿ ಸೇತುವೆಯ ಆ ಕಡೆ ಮತ್ತು ಈ ಕಡೆಯ ಜನ ಸಿಲುಕಾಕಿಕೊಂಡಿರುವಂಥ ದೃಶ್ಯ ಇದು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದೆ. ನೀರಿನ ರಭಸ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಈ ಸೇತುವೆ ಮೇಲೆ ಏನಾದರೂ ಪ್ರಯಾಣ ಮಾಡಿದರೆ ಅಥವಾ ಹೋದರೆ ಏನು ಬೇಕಾದರೆ ಆಗ್ಬೋದು, ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಜನರನ್ನ ಬ್ಯಾರಿಕೇಡ್ಗಳನ್ನು ಹಾಕಿ ಆ ಕಡೆಗೇ ಪೊಲೀಸರು ಅಲ್ಲಿ ಅವ್ರನ್ನ ತಡೀತಾ ಇದ್ದಾರೆ. ಅಂದರೆ ಇಲ್ಲಿ ಅಪಾಯ ಇದೆ, ಮುನ್ಸೂಚನೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಕರುನಾಡಿಗೆ ಮಹಾಮಳೆಯ ಕಂಟಕ ಎದುರಾಗಿದೆ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟ, ವರುಣಾರ್ಭಟ ಜೋರಾಗಿದೆ. 40ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸಂಕೇಶ್ವರದ ಶಂಕರಲಿಂಗ ದೇಗುಲಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಹಿರಣ್ಯಕೇಶಿ ನದಿಯ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀರೋ ನೀರು. ಚಿಕ್ಕೋಡಿಯಲ್ಲಿ ರಸ್ತೆ ಜಲಾವೃತವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಸಂಕೇಶ್ವರ ಶಂಕರಲಿಂಗ ದೇವಾಲಯಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಹಿರಣ್ಯಕೇಶಿ ನದಿಯ ನೀರು ನುಗ್ಗಿದ್ರಿಂದಾಗಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಧಾರಾಕಾರ ಮಳೆಗೆ ಚಿಕ್ಕೋಡಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿರುವುದನ್ನು ಗಮನಿಸ್ತಾ ಇದ್ದೀರಿ. ನದಿಯ ನೀರು ತುಂಬಿಕೊಂಡು ಸಂಪೂರ್ಣವಾಗಿ ಆ ಕಡೆ ಈ ಕಡೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಸಂಕೇಶ್ವರದ ಶಂಕರಲಿಂಗ ದೇಗುಲ. ಇದು ದೇಗುಲಕ್ಕೆ ಜಲ ದಿಗ್ಬಂಧನ ಎದುರಾಗಿರೋದು ನೋಡಿ. ಜನ ಹೇಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ ಅಂಥೇಳಿ ನೋಡಿ ನೀವು. ಧಾರಾಕಾರ ಮಳೆ ತಂದಿರುವಂಥ ಅವಾಂತರ ಇದು. ಮೊಣಕಾಲ್ವರೆಗೂ ಕೂಡ ನೀರು ತುಂಬಿಕೊಂಡಿದೆ. ಮನೆಯೊಳಗೆಲ್ಲ ನೀರು ಹೋಗಿದೆ. ಮನೆಯೆಲ್ಲ ಖಾಲಿ ಮಾಡಿ ಹೋಗಿದ್ದಾರೆ ಜನ. ಒಂದು ಶಂಕರಲಿಂಗ
ದೇವಾಲಯಕ್ಕೆ ಜಲ ದಿಗ್ಬಂಧನ ಎದುರಾಗಿರೋದು ಮತ್ತು ಮನೆಯೊಳಗೆಲ್ಲ ನೀರು ನುಗ್ಗಿರೋದು 2 ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮನೆಯವರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ದೇವಸ್ಥಾನದ ಒಳಗೆಲ್ಲ ನೀರು ಬಂದಿದೆ ನೋಡಿ. ಶಿವಲಿಂಗ ಇದೆ, ಶಂಕರಲಿಂಗ ದೇವಸ್ಥಾನ ಜಲ ದಿಗ್ಬಂಧನಕ್ಕೆ ಮಳೆಯಿಂದ ಆಗಿರೋದು. ಮತ್ತು ಪೂಜೆ ಪುನಸ್ಕಾರಕ್ಕೆಲ್ಲ ಅರ್ಚಕರು ಬ್ರಾಹ್ಮಣರು ಅವರೆಲ್ಲ ನೀರಿನಲ್ಲೇ ಹೋಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಜಾಗಂಟೆ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ನೋಡ್ತಾ ಇದ್ದೀರಿ ನೀವು. ಇದೆಲ್ಲ ಮಳೆ ನೀರಿನಲ್ಲೇ ದೇವರಿಗೆ ಈಗ ಜಲಗಂಡಾಂತರ ಎದುರಾಗಿದೆ. ಮನೆಯೊಳಗೆಲ್ಲ ನೀರು ಬಂದಿದೆ. ಸ್ವಾಮೀಜಿಗಳು ಅವರು ಇವರು ಯತಿಗಳವರು ಎಲ್ಲರೂ ಕೂಡ ಆ ಮಳೆ ನೀರಿನಲ್ಲೇ ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀನಿ. ಮಹಾಮಂಗಳಾರತಿ ಎಲ್ಲ ಮಾಡ್ತಿರೋದು, ಪೂಜೆ ಪುನಸ್ಕಾರ ಮಾಡ್ತಿರೋದು ಆ ಮಳೆ ನೀರಿನಲ್ಲೇ. ಶಂಕರಲಿಂಗ ದೇವಸ್ಥಾನ ಇದು. ಶಂಕರಲಿಂಗ ದೇವಸ್ಥಾನದಲ್ಲಿ ಮಳೆ ತಂದಿರುವಂಥ ಅವಾಂತರದಿಂದಾಗಿ ದೇವಸ್ಥಾನದ ಒಳಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಕರದಂಟು ನಗರಿ ಗೋಕಾಕ್ಗೆ ಜಲ ದಿಗ್ಬಂಧನ ಎದುರಾಗಿದೆ. ಘಟಪ್ರಭಾ ಮಾರ್ಕಂಡೇಯ ನದಿಗಳ ಪ್ರವಾಹಕ್ಕೆ ಗೋಕಾಕ್ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಮುಳುಗಡೆಯಾಗಿದೆ. ಪಟ್ಟಣದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ಸಂಕೇಶ್ವರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೆಲ್ಲ ಸಂಪೂರ್ಣ ಜಲಾವೃತವಾಗಿದೆ. ಲೋಳಸೂರ ಸೇತುವೆಯೂ ಕೂಡ ಬಂದಾಗಿದೆ. 3 ದಿಕ್ಕುಗಳಿಂದ ಗೋಕಾಕ್ ಪಟ್ಟಣವನ್ನು ನೀರು ಸುತ್ತುವರೆದ್ರಿಂದಾಗಿ ಗೋಕಾಕ್ ಪಟ್ಟಣಕ್ಕೆ ಹೋಗೋದಕ್ಕೆ ಸಂಪರ್ಕವೇ ಇಲ್ಲದಂತಾಗಿದೆ. ನಡುಗಡ್ಡೆಯಂತಾಗಿದೆ ಗೋಕಾಕ್. ಮಳೆ ಅಷ್ಟು ಅವಾಂತರವನ್ನು ತಂದಿದೆ ಗೋಕಾಕ್ ಆ ಭಾಗದಲ್ಲಿ. ಆ ಕಡೆ ಜನ ಆ ಕಡೆಗೆ, ಈ ಕಡೆ ಜನ ಈ ಕಡೆಗೆ. ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಘಟಪ್ರಭಾ ಮಾರ್ಕಂಡೇಯ ನದಿಯ ಪ್ರವಾಹಕ್ಕೆ ಸೇತುವೆ ಮುಳುಗಡೆಯಾಗಿ ಸೇತುವೆಯ ಆ ಕಡೆ ಮತ್ತು ಈ ಕಡೆಯ ಜನ ಸಿಲುಕಾಕಿಕೊಂಡಿರುವಂಥ ದೃಶ್ಯ ಇದು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದೆ. ನೀರಿನ ರಭಸ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಈ ಸೇತುವೆ ಮೇಲೆ ಏನಾದರೂ ಪ್ರಯಾಣ ಮಾಡಿದರೆ ಅಥವಾ ಹೋದರೆ ಏನು ಬೇಕಾದರೆ ಆಗ್ಬೋದು, ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಜನರನ್ನ ಬ್ಯಾರಿಕೇಡ್ಗಳನ್ನು ಹಾಕಿ ಆ ಕಡೆಗೇ ಪೊಲೀಸರು ಅಲ್ಲಿ ಅವ್ರನ್ನ ತಡೀತಾ ಇದ್ದಾರೆ. ಅಂದರೆ ಇಲ್ಲಿ ಅಪಾಯ ಇದೆ, ಮುನ್ಸೂಚನೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.